ನಮ್ಮದು ಹಾವೇರಿ ಜಿಲ್ಲೆ ಹಾನಗಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿನ ಚಿಕ್ಕಂಶಿ ಹೊಸೂರು ಊರಲ್ಲಿ 16ನೇ ತಾರೀಕು ರಾತ್ರಿ ಒಂದು ಜ್ಯುವೆಲರಿ ಶಾರದಾ ಜ್ಯುವೆಲರ್ಸ್ ಅಂತಕ್ಕಂಥ ಒಂದು ಜ್ಯುವೆಲರಿ ಶಾಪ್ ಕಳ್ಳತನ ಆಗಿದೆ ಅಂತ ನಮಗೆ ಅರ್ಲಿ ಮಾರ್ನಿಂಗ್ ಮಾಹಿತಿ ಬರುತ್ತೆ. ಸೊ ನಾವೆಲ್ಲ ಹೋಗಿ ನೋಡಲಾಗಿ ಅದು ಅಂಗಡಿಯಿಂದ ಶಟ್ರನ್ನ ಕಟ್ ಮಾಡಿ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಲಾಕರ್ನ ಸಮೇತ ಎತ್ಕೊಂಡು ಹೋಗಿದ್ದು ನಮಗೆ ಗೊತ್ತಾಯಿತು. CCTV ಫುಟೇಜ್ಗಳನ್ನು ನೋಡಿದಾಗ CCTV ಫುಟೇಜಲ್ಲಿ ಒಂದು ಬೊಲೆರೋ ಪಿಕಪ್ ವಾಹನದಲ್ಲಿ ಒಂದು 5ರಿಂದ 6 ಜನ ಬಂದುಬಿಟ್ಟು ಅದನ್ನು ಲಾಕರ್ ಸಮೇತ ಎತ್ಕೊಂಡು ಹೋಗಿದ್ದು ಗೊತ್ತಾಗಿತ್ತು. ಸೊ ನಾವು ಅದರದ್ದು ಕಾರ್ಯಾಚರಣೆಯಲ್ಲಿರುವಾಗ ಶಿಗ್ಗಾಂವ್ ಸಬ್ ಡಿವಿಷನ್ ಆಫೀಸರ್ಸು ಮತ್ತು ಕ್ರೈಮ್ ಸ್ಟಾಫ್ ಎಲ್ಲ ಸೇರಿ ಒಂದು 4 ಟೀಮ್ಗಳನ್ನು ನಾವು ಮಾಡಿದ್ವಿ. ಇದೇ ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ರೂರಲ್ ಪೊಲೀಸ್ ಸ್ಟೇಷನ್ನು ಮತ್ತು ನವಲಗುಂದವರು ಹುಬ್ಬಳ್ಳಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕಿರೇಸೂರು ಗ್ರಾಮದಲ್ಲಿ ಒಂದು ಕಳ್ಳತನ ಆಗಿದ್ರ ಬಗ್ಗೆ ಅವರು ಒಂದು ಆರೋಪಿ ಪತ್ತೆಯಲ್ಲಿ ತೊಡಗಿದ್ದಾಗ ಮತ್ತು ನವಲಗುಂದ ಪೊಲೀಸು ಮತ್ತು ಅವರು ಜಂಟಿ ಕಾರ್ಯಾಚರಣೆಯಲ್ಲಿರುವಾಗ ನಮ್ಮವ್ರೂ ಕೂಡ ಅದೇ ಕಾರ್ಯಾಚರಣೆಯಲ್ಲಿ ಹೋದಾಗ ಒಂದು ವೆಹಿಕಲಲ್ಲಿ ರೋಡ್ ಸೈಡ್ ನಿಂತ್ಕೊಂಡು 4-5 ಜನ ಒಂದು ಕಡೆ ಕೂತಿದ್ದಾರೆ ಅಂತ ಮಾಹಿತಿ ಬಂದು ಎಲ್ಲ ಒಟ್ಟಿಗೆ ಹೋಗಿ ಅದನ್ನು ವೆರಿಫೈ ಮಾಡಿದಾಗ ಒಂದು 4 ಜನ ಓಡಿ ಹೋಗ್ತಾರೆ, ಒಂದು 2 ಸಿಗ್ತಾರೆ. 2 ಸಿಕ್ಕಾಗ ಗಾಡಿಯಲ್ಲಿ ಏನಿದೆ ಅಂತ ವೆರಿಫೈ ಮಾಡಿದಾಗ ಇಂಟ್ಯಾಕ್ಟಾಗಿ ನಮ್ಮಲ್ಲೇನು ರಾತ್ರಿ ಕಳ್ಳತನ ಆಗಿತ್ತು ಆಗ ಅದು ಲಾಕರ್ ಮತ್ತು ಎಲ್ಲ ಗೋಲ್ಡು ಸಿಲ್ವರು ಎಲ್ಲ ಇಂಟ್ಯಾಕ್ಟಾಗಿ ಅದರಲ್ಲಿ ಇದ್ದದ್ದು ನಮಗೆ ಗಮನಕ್ಕೆ ಬಂತು. ಈ ಕಾರ್ಯಾಚರಣೆಯಲ್ಲಿ ನಮ್ಮದು ಧಾರವಾಡ ಪೊಲೀಸ್ ಮತ್ತು ಹಾವೇರಿ ಪೊಲೀಸ್ ಒಟ್ಟಿಗೆ ಸೇರಿ ಮಾಡಿದ್ದು. ನವಲಗುಂದ ಇನ್ಸ್ಪೆಕ್ಟ್ರು ಮತ್ತು ಹುಬ್ಬಳ್ಳಿ ರೂರಲ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮದು ಹಾನಗಲ್ ರೂರಲ್ ಇನ್ಸ್ಪೆಕ್ಟ್ರು, ಹಾನಗಲ್ಲು ಮತ್ತು ಆಡೂರು ಸಬ್ ಇನ್ಸ್ಪೆಕ್ಟರ್ಸ್ ಸಂಪತ್ ಮತ್ತು ಇವರು ಬಂಕಾಪುರ ಇನ್ಸ್ಪೆಕ್ಟ್ರು, ಆಡೂರು ಇನ್ಸ್ಪೆಕ್ಟ್ರ್ ಶರಣಪ್ಪ, ಬಂಕಾಪುರ ಇನ್ಸ್ಪೆಕ್ಟ್ರ್ ಮಂಜುನಾಥ್, ಅದಲ್ಲದೆ ಅಲ್ಲಿಂದ ರವಿ ಕಪ್ಪತ್ನವ್ರಂತ ನವಲಗುಂದ CP ಅವರು, ಮತ್ತು ಹುಬ್ಬಳ್ಳಿ ರೂರಲ್ ಚೆನ್ನಣ್ಣವ್ರು, ಮುರುಗೇಶ್ ಚೆನ್ನಣ್ಣವ್ರು, ಆಮೇಲೆ PSIಗಳಾದಂಥ ಇವರು ಆಡೂರು, ಆದಮೇಲೆ ಜನಾರ್ದನ್ ಅಂತ PSI, ಆಮೇಲೆ ಇಮ್ರಾನ್ ಪಠಾಣ್ PSI, ಆಮೇಲೆ ಅಪರಾಧಗಳ ಸಿಬ್ಬಂದಿಗಳಾದ ಇಲಿಯಾಸ್ ಮತ್ತು LL ಪಾಟೀಲ್, ಚಿಕ್ಕಪ್ಪ ಕಡ್ಕೋಳ್, ಬಾಹುಬಲಿ, ಉದಯ್ ಕುಮಾರ್, SB ಕೂಸ್ನೂರ್, ನಾರಾಯಣ್, ಅನಿಲ್, ಜಾವೇದ್, ಮಂಜುನಾಥ್, ವೆಂಕಟೇಶ್ ಲಮಾನಿ, ಶೇಖಪ್ಪ, ಪರಶುರಾಮ್, ಬಂಗಾರಪ್ಪ, ಮಾರುತಿ ಮತ್ತು ಸತೀಶ್ ಮತ್ತು ಮಾರುತಿ ಕಲಾಲ್, ಇಷ್ಟು ಹುಬ್ಬಳ್ಳಿ ಗ್ರಾಮೀಣ, ನವಲಗುಂದ ಮತ್ತು ನಮ್ಮ ಹಾನಗಲ್ ಪೊಲೀಸ್ ಸ್ಟೇಷನ್ ನಮ್ಮ ಶಿಗ್ಗಾಂವ್ ಸಬ್ ಡಿವಿಷನ್ನಿಂದ ಎಲ್ಲರೂ ಸೇರಿಕೊಂಡು ಇದು ಕಾರ್ಯಾಚರಣೆ ನಡೆಸಿದ್ದಾರೆ. ಇದೊಂದು ಏನು ಒಳ್ಳೆ ಡಿಟೆಕ್ಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಪ್ರಕರಣದಲ್ಲಿ ಒಟ್ಟು 310 ಗ್ರಾಮ್ ಬಂಗಾರ ಮತ್ತು 26 kg ಬೆಳ್ಳಿ ಆಭರಣಗಳನ್ನು ವಶಪಡಿಸ್ಕೊಳ್ಳಲಾಗಿದೆ. ಎಲ್ಲ ಹೊಸದು ಜ್ಯುವೆಲರಿ ಶಾಪಲ್ಲಿ ಇರ್ತಕ್ಕಂಥದ್ದು. ಕೆಲವೊಂದು ಹಳೆಯದು ಎಕ್ಸ್ಚೇಂಜ್ ಮಾಡೋಕ್ಕೆ ಕೊಟ್ಟಿದ್ದಂಥದ್ದು ಕೆಲವೊಂದು ಸ್ವಲ್ಪ ಅರ್ಧ kg ಅಷ್ಟಿದೆ. ಸೊ ಯಾವುದು ಒಂದು ಆಚೆ ಈಚೆ ಆಗದೆ ಆ್ಯಸ್ ಇಟ್ ಈಸ್ ಇಂಟ್ಯಾಕ್ಟ್ ಪ್ರಾಪರ್ಟಿ ನಮಗೆ 24 ಗಂಟೆಯಲ್ಲೇ ಮಾಹಿತಿ ಸಿಕ್ಕು. ಆಮೇಲೆ ಫರ್ದರ್ ನಾವು ಜಂಟಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ 2 ಜಿಲ್ಲೆಯವರು ಯಶಸ್ವಿಯಾಗಿದ್ದೀವಿ. ಹಾಗಾಗಿ ನಾನು ಧಾರವಾಡ SP ಆದಂಥ ಗುಂಜನ್ RN ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಎಲ್ಲ ಟೀಮ್ಗೆ ನಾವು ವಿಶೇಷವಾದ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದೀವಿ. ಇಲ್ಲಿ ಈಗ ಕ್ರೈಮಲ್ಲಿ ಯೂಸ್ ಆಗಿದ್ದಂಥ ಬೊಲೆರೋ ವಾಹನ ನಮ್ಮದು ಗದ್ವಾಲ್ ಜಿಲ್ಲೆಯಲ್ಲಿ ಕಳ್ಳತನ ಆಗಿದೆ 14ನೇ ತಾರೀಕು. ಆರೋಪಿಗಳು ಗದ್ವಾಲ್ ಜಿಲ್ಲೆಯಿಂದ ಅದನ್ನು ಕಳ್ಳತನ ಮಾಡ್ಕೊಂಡು ಬಂದು 16ನೇ ತಾರೀಕು ಇಲ್ಲಿ ಆಪ್ರೇಟ್ ಮಾಡಿದ್ದಾರೆ. ಅವತ್ತು ಅವರು ಇಲ್ಲಿ ಕಳ್ಳತನ ಮಾಡಬೇಕಾದ್ರೆ ನಂಬರ್ ಪ್ಲೇಟ್ ಹಾಕಿಲ್ಲ, ಬಟ್ ಅಲ್ಲಿಂದ ತೊಗೊಂಡು ಬಂದಿದ್ದಾರೆ. ಅದನ್ನು ಕೂಡ ಕಳ್ಳತನದೇ. ಇದರಲ್ಲಿ A1 ಇರ್ತಕ್ಕಂಥ ಶಿವರಾಜ್ ಮಡಗೆರೆ ಅಂತ ಏನಿದ್ದಾನೆ, ಇವನು ಈಗಾಗಲೇ ಕೊಪ್ಪಳ, ಗದಗ, ಹಾವೇರಿ, ಬಳ್ಳಾರಿ ಸೇರಿದಂತೆ 5-6 ಪ್ರಕರಣಗಳಲ್ಲಿ ಭಾಗಿಯಾದಂಥ ಆರೋಪಿ. ಈ ಹಿಂದೆ ಕೂಡ ಇದೇ ಥರದ್ದು ಕಳ್ಳತನ ಪ್ರಕರಣದಲ್ಲಿ ಇವನು ಭಾಗಿಯಿದ್ದಾನೆ. ಹಲವಾರು ಸ್ಟೇಷನಲ್ಲಿ ವಾರಂಟ್ ಇದೆ ಇವನ ಮೇಲೆ. ಈಗ ಇವನು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಹಂಗಾಗಿಯೇ ಅವರು ಹುಬ್ಬಳ್ಳಿ ಗ್ರಾಮೀಣವರು ಅವ್ರದ್ದೊಂದು ಏಪ್ರಿಲಲ್ಲಿ ಒಂದು ಕ್ರೈಮ್ ಆಗಿರುತ್ತೆ, ಅದಕ್ಕೆ ಇವನಿಗೆ ಬೆನ್ನು ಹತ್ತಿರ್ತಾರೆ. ಅಂಥ ಟೈಮಲ್ಲಿ ಮತ್ತೆ ನಮ್ಮಲ್ಲಿ ಮಾಡ್ತಾನೆ. ಸೊ ಹಾಗಾಗಿ ಎಲ್ಲರೂ ಸೇರಿಕೊಂಡು ಇದನ್ನು ಇದು ಮಾಡಿದ್ದಾರೆ. ಸೊ ಇದರಲ್ಲಿ ನಾವು ಧಾರವಾಡ ಪೊಲೀಸಿಗೆ ತುಂಬ ಆಭಾರಿಯಾಗಿದ್ದೀವಿ. ಜೊತೆಗೆ 8 ಜನ ಇಲ್ಲ, 6 ಜನ ಇದ್ದಾರೆ. 6 ಜನ ಇದ್ದಾರೆ, 2 ಸಿಕ್ಕಿದ್ದಾರೆ, ಇನ್ನು 4 ಜನ ಓಡೋಗಿದ್ದಾರೆ. ಅವ್ರನ್ನೂ ಬಂಧಿಸ್ತೀವಿ ಬರ್ತಾರೆ. ಬಟ್ ಅವ್ರು 4 ಜನ ಓಡೋದ್ರು ಕೂಡ ನಮಗೆ ಅವ್ರ ಕಡೆ ಏನೂ ಪ್ರಾಪರ್ಟಿ ಹೋಗಿಲ್ಲ. ಆ್ಯಸ್ ಇಟ್ ಈಸ್ ಎಲ್ಲ ಇಲ್ಲೇ ಇತ್ತು. ಅವರು ಹಾಗೆ ಓಡಿದ ಲಾಕರ್ ಇಲ್ಲೇ ಇತ್ತು.
ಯಾವ ಕಾರಣಕ್ಕೆ ಮೋದಿ ಮುಗಿಸ್ತೀನಿ ಯಾವ ಕಾರಣಕ್ಕೆ ಸದ್ಯಕ್ಕೆ ಈಗಲೇ ಇನ್ನೂ ಅರೆಸ್ಟ್ ಮಾಡಿದ್ದೀವಿ. ಈಗ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಅವ್ರದ್ದು. ಈಗ ನೀವು ನಾ ಹೇಳ್ದಂಗೆ 5-6 ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾನೆ ಅಂದರೆ ಅವ್ನು ಕಳ್ತನ ಮಾಡೋದೇ ಒಂದು ಹ್ಯಾಬಿಚುವಲ್ ಅಫೆಂಡರ್. ಅವನು ಕಳ್ತನ ಮಾಡೋದು ಮೋಜು ಮಸ್ತಿನೇ ಮಾಡೋದೇ ಇರುತ್ತೆ ಅವ್ರದ್ದು. ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಉಳಿದ ಜನ ಅವರು ಹೆಸರು ಈಗ ಅವ್ರ ಕಡೆಯಿಂದ ರಿವೀಲ್ ಮಾಡಿಸ್ಕೋತೀವಿ. 4 ಜನ ಇದ್ದಾರೆ.